ಹೇಳಿದ್ದು ನಿಜ ಆಗೋಯ್ತು. ಗಂಡ್ಮಕ್ಳು ತವರು ಬಾರು. ನನ್ನ ಜೊತೆ ಒಂದು ಚಿಕ್ಕದು ನಾಯಿ ಮರಿ ಇಲ್ಲ ಅನ್ನೋದೊಂದು ಬಿಟ್ರೆ ಪಕ್ಕ ದೇವದಾಸ್ ಆಗ್ಬಿಟ್ಟಿದ್ದೀನಿ ನಾನು. ಈಗ ಆರತಿ ಎಂಗೇಜ್ಮೆಂಟ್ ನಡೀತಾ ಇರತ್ತೆ. ಆರತಿ ಅವ್ರೆ, ನೀವು ಚೆನ್ನಾಗಿರ್ಬೇಕು, ಎಲ್ಲ ಇದ್ರು ಚೆನ್ನಾಗಿರಿ, ಅವ್ರು ಚೆನ್ನಾಗಿರ್ತಾರೆ. ಚೆನ್ನಾಗಿರಿ ಆರತಿ ಅವ್ರೆ, ಚೆನ್ನಾಗಿರಿ. ಇನ್ನೊಂದು ಶತಮಾನನೇ ಕಳೆದು ಪ್ರಪಂಚ ಇನ್ನೂ ಜೋರಾಗಿ ಫಾರ್ವರ್ಡ್ ಆದರೂ ಬಡ್ಡಿ ಮಗನ್ ಗಂಡ್ಮಕ್ಳು ಪೇನ್ಗೆ ಸೊಲ್ಯೂಷನ್ ಕಂಡು ಹಿಡಿಯಲ್ಲ. ಪ್ರೀತಿ, ಪ್ರೇಮ, ಸುಖ, ಸಂತೋಷ ಇದೆಲ್ಲ ಪ್ರೀತಿಲಿ ಸೋತಿರೋ ಗಂಡ್ಮಕ್ಳು ಪದಾನೇ ಅಲ್ಲ. ಊರು, ಕೇರಿ, ಬಾರು, ಬೀದಿ ಇದೆಲ್ಲ ವೈಟ್ ಅಂಡ್ ಬ್ಲಾಕ್ ಆಗಿ ಕಾಣತ್ತಪ್ಪ. ನಮಗೆ ಇಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ. ಆದಷ್ಟು ದೂರ ದೂರ ಹೋಗ್ಬೇಕು, ಅಲ್ಲಾದ್ರೂ ನೆಮ್ಮದಿ ಸಿಗ್ಬೋದು. ನನ್ನಂತ ಪ್ರೀತಿಲಿ ಸೋತಿರೋ ಭಗ್ನ ಪ್ರೇಮಿಗಳೆಲ್ಲ ಅಲ್ಲೇ ಸೇರಿರೋದಲ್ವಾ. ಅಯ್ಯೋ ಏನ್ರಿ, ನಾವೆಲ್ಲ ಒಂದೇ ಫ್ಯಾಮಿಲಿ ತಾನೆ. ಸಾರಿ. ವಾಟ್ಸ್ ರಾಂಗ್ ವಿತ್ ನೀನು ಏನಂತ ಅನ್ಕೊಂಡಿದ್ಯಾ? ಆಫೀಸಲ್ಲಿ ಕೆಲಸ ಮಾಡೋದು ಆಟ ಆಡ್ದಂಗೆ ಅನ್ಕೊಂಡಿದ್ಯಾ? ವೇದಾಂತಿಗೆ ಏನಾಯ್ತು? ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಹುಡುಗಾಟ ಆಡೋದಕ್ಕೆ ಇವಳೆ ನೀನು ಚಿಕ್ಕ ಹುಡುಗಿನ. ಶಿ ಇಸ್ ಅನ್ ಅಡಲ್ಟ್ ಸಾರ್ಥಕ್. ನನಗೆ ಅದೆಲ್ಲ ಗೊತ್ತು. ನಾವು ಶಿ ಹ್ಯಾಸ್ ಟು ಹ್ಯಾಂಡಲ್ ಇಟ್. 100 ಸಲ ಬಡ್ಕೊಂಡೆ ನಾನು ಅಂಡರ್ ಹುಡುಗಿರ್ ಕೆಲಸ ಮಾಡೋದು ಬೇಡ ಅಂತ. ಓಕೆ, ಮೊದಲು ಏನಾಯ್ತು ಅಂತ ಹೇಳಿ. ಕಾಮ್ ಡೌನ್ ವೇದಾಂತ್, ಕಾಮ್ ಡೌನ್. ಏನಾಯ್ತು ಅಂತ ಇವಳೇ ಕೇಳಿ. ಶಿ ಹಸ್ ಕ್ರಿಯೇಟೆಡ್ ಅ ಬ್ಲಂಡರ್. ಟೆಲ್ ಮಿ ವೈ ದ ಹೆಕ್ ಡಿಡ್ ಯು ಡೂ ದಿಸ್? ಯಾವ್ದನ್ನ? Listen, I don't hate women. ಯಾಕೆ ಹೀಗೆ ಮಾಡಿದೆ ಹೇಳು? ನನ್ನ ಕೆಲಸನ ಕಿತ್ತಾಕ್ಬೇಕು ಅಂತ ಮೀಟಿಂಗ್ ನ ಪ್ರೀಪೋನ್ ಮಾಡಿದ್ದು ಮೋಸ ಅಲ್ವಾ? ನಾನೇನ್ ಜಾಲಿ ಟ್ರಿಪ್ ಹೋಗ್ಬೇಕು ಅಂತ ಲೀವ್ ಕೇಳಿದ್ನ, ಅದನ್ನೆಲ್ಲ ಕೇಳಿಸ್ಕೊಂಡು ಪ್ಲಾನ್ ಮಾಡಿದ್ದು ಮೋಸ ಅಲ್ವಾ? You know what? I'm done with this. ನೀನು ಈಗಿಂದ ಈಗಲೇ ಏನಕ್ಕ ನೀನು ನೆಂಟ್ರು ಬಂದಂಗೆ ಬರ್ತಿದ್ಯಾ? ಸ್ವಲ್ಪ ಬೇಗ ಬಂದಿದ್ರೆ ಎಲ್ಲ ಕೆಲಸಗಳು ನೋಡ್ಕೋಬೋದಾಯ್ತಲ್ವಾ? ಅಯ್ಯೋ, ಅದೆಲ್ಲ ದೊಡ್ಡ ಕತೆ ಕಣೆ. ಇನ್ನೊಂದು ದಿವಸ ಹೇಳ್ತೀನಿ, ಆ ವಿಷಯ ಈಗ ಬೇಡ. ಏನು ಮಂಜುನಾಥ, ನಿಶ್ಚಿತಾರ್ಥ ಈ ಲೆವೆಲ್ ಒಂದೇನು ಮದುವೆ ಆಗಿರ್ಬೇಕು? ಬಂದೇ ಬಿಟ್ರು ನೋಡಿದ್ವಿ. ಬನ್ನಿ ಚೆನ್ನಾಗಿದೆ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಚೆನ್ನಾಗಿದೆ. ಬನ್ನಿ ಬನ್ನಿ. ಮಂಜಣ್ಣ, ಇವತ್ತು ಲೇಟ್ ಆಗಿಲ್ಲ ತಾನೇ? ಓ ಇಲ್ಲ, ನೀವು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಿ. ಎಲ್ಲಿ ನಿಮ್ಮ ಎರಡನೇ ಮಗಳು ಕಾಣಿಸ್ತಾನೆ ಇಲ್ಲ? ಅವಳು ನಮ್ಮ ಗೌತಮ್ ಫ್ರೆಂಡ್ ಅಂತೆ. ಆಫೀಸ್ ಹತ್ರ ಬಂದು ಮತ್ತೆ ಸಿಕ್ಕಿ ಮಾತಾಡಿದ್ಲಂತೆ. ಅವಳು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಸ್ವಲ್ಪ ಬ್ಯುಸಿ. ಬೇಗ ಬರ್ತೀನಿ ಅಂತ ಹೇಳೋಗಿದ್ದಾಳೆ. ಆಗ ಬರ್ಲಿ ಬರ್ಲಿ. ಬರೀ ಈಗ ಬಂದಿರೋ ನೆಂಟರಿಗೆ ತಂಪಾಗಿ ಶರ್ಬತ್ ಮಾಡ್ಕೊಂಡು ಬಾ.
ಬನ್ನಿ ಕರ್ಕೊಳ್ಳಿ ಬನ್ನಿ ಅಮ್ಮ ನಾ ಮೇಲೆ ಹೋಗ್ಬಿಟ್ಟು ಬರ್ತೀನಿ. ಅತಿಥಿ ಅಕ್ಕ, ನಮ್ಮ ಆರತಿ ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು. ನಮ್ ದೃಷ್ಟಿನೇ ಬೀಳುತ್ತೆ ಅಲ್ವಾ? ಅಂಜು, ಅದಿತಿ, ಕೆಳಗಡೆ ಆಂಟಿ ನಿಮ್ಮನ್ನು ಕರಿತಾ ಇದ್ರು. ಹೌದಾ? ಬಾ ಹೋಗೋಣ, ಬಾ. ಆರ್ತಿ ಅಕ್ಕ, ಕಂಗ್ರಾಟ್ಸ್. ನನಗೂ ಕಂಗ್ರಾಟ್ಸ್. ಇವತ್ತು ನಂದು ವಿಕ್ಕಿದು ಸಂಬಂಧ ಫಿಕ್ಸ್ ಆಯ್ತು. ಅಲ್ಲಿ ಹೋಗಿನೇ ನಾವಿಲ್ಲಿ ಬಂದ್ವಿ. ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ನೀನ್ ಇಷ್ಟಪಡ್ತಿರೋ ವಿಕ್ಕಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯು ನೋ ವಾಟ್, ಯಾರ್ಯಾರು ಏನೇನು ಪಡ್ಕೊಂಡ್ ಬಂದಿರ್ತಾರೋ ಅವ್ರಿಗೆ ಅದೇ ಸಿಗುತ್ತಂತೆ. ನಿನ್ಗೆ ನನಗೆ ಕರೆಕ್ಟ್ ಅಲ್ವಾ? ಅವ್ರು ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು ಅಗ್ರಜ. ಈ ಸಮಾಜದಲ್ಲಿ ಅವ್ರವ್ರ ಆಸೆಗಿಂತ ಜನ ಏನ್ ಅನ್ಕೋತಾರೋ ಅಂತ ಭಯ ಪಡೋರೇ ಜಾಸ್ತಿ. ನನ್ನ ಹುಡುಗಿ ಇಲ್ಲದೆ ಬದುಕಕ್ಕೆ ಶಕ್ತಿ ಇಲ್ಲ ಅಣ್ಣ. ಹಾಗಂತ ನಾನು ಅವ್ರ ಮಾಜಿ ಗೆಳೆಯನಾಗಿ ಬದುಕಕ್ಕೂ ಇಷ್ಟಪಡಲ್ಲ. ನೀನು ಹೀಗೆ ಇರಬೇಕು ಅಂತ ಈ ಸಮಾಜ ಹೇಳಿದ್ರೆ ನಾನು ಈ ಜಗತ್ತೇ ಬಿಟ್ಟು ಹೋಗ್ತೀನಿ. ನಾನು ವಿಷ ಕೊಡ್ತಿದ್ದೀನಿ ಅಣ್ಣ, ನಾನು ವಿಷ ಕೊಡ್ತಿದ್ದೀನಿ. ನಾನಿಲ್ಲ ಅಂತ ನೀನಾಗ್ಲಿ ಅಮ್ಮ ಆಗ್ಲಿ ಬರೆದು ಅಣ್ಣ. ಇಷ್ಟೆಲ್ಲ ಆದ್ಮೇಲೆ ಸಾಯೋದಕ್ಕಿಂತ ಬದುಕಿದ್ರೇನೆ ಹೆಚ್ಚು ತೊಂದರೆ. ನಾನು ಸತ್ ಮೇಲೆ ನಾನು ಹುಡುಗಿ ಮನೆಯವರು ದುಃಖ ಪಡಬಾರ್ದು ಅಗ್ರಜ. ಅಗ್ರಜ, ಇದೇ ನನ್ನ ಕೊನೆ ಆಸೆ.